ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಪತ್ನಿ ಅತ್ತೆ ಮೇಲೆ ಅಳಿಯನಿಂದಲೇ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಲಾಗಿದೆ. ಪತ್ನಿ ಹಾಗೂ ಅತ್ತೆ ಮೇಲೆ ಅಳಿಯನಿಂದಲೇ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಲಾಗಿದೆ. ಪತ್ನಿ ಶೀಲವನ್ನ ಶಂಕಿಸಿ ತಲ್ವಾರನ್ನ ಬೀಸಿರುವ ಪಾಪಿ ಪತಿ ಆಸೇಫ್. ಹೆಂಡತಿ ಹೀನಾ ಕೌಸರ್, ಅತ್ತೆ ಪರ್ವಿನ್ ತಾಜ್ಗೆ ಗಂಭೀರ ಗಾಯಗಳಾಗಿವೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬನಶಂಕರಿ ದೇಗುಲ ಹಿಂಭಾಗ ಜನವರಿ 14ರಂದು ಅಟ್ಯಾಕ್ ಅನ್ನ ಮಾಡಿದ್ದ ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಂದ ಆಸಿಫ್ನನ್ನ ಬಂಧಿಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪತ್ನಿ ಅತ್ತೆ ಮೇಲೆ ಅಳಿಯನಿಂದಲೇ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪತ್ನಿ ಶೀಲವನ್ನ ಶಂಕಿಸಿ ತಲ್ವಾರನ್ನ ಬೀಸಿದ್ದಾನೆ ಪಾಪಿ ಪತಿ ಆಸೇಫ್. ಹೆಂಡತಿ ಹೀನಾ ಕೌಸರ್, ಅತ್ತೆ ಪರ್ವಿನ್ ತಾಜ್ಗೆ ಗಂಭೀರ ಗಾಯಗಳಾಗಿವೆ. ಅವರಿಬ್ಬರನ್ನ ಇದೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬನಶಂಕರಿ ದೇಗುಲ ಹಿಂಭಾಗ ಜನವರಿ 14ರಂದು ಅಟ್ಯಾಕ್ ಮಾಡಿದ್ದ ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಂದ ಇದೀಗ ಆಸಿಫ್ನನ್ನ ಬಂಧಿಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಭಯಾನಕವಾಗಿದೆ ಆಸಿಫ್ ಹೀನಾ ಕೌಸರ್ ಸ್ಟೋರಿ. ತಾಯಿ ಅಣ್ಣನ ಮಗ ಆಸಿಫ್ ಮದುವೆಯಾಗಿದ್ಲು ಹೀನಾ ಕೌಸರ್. ದಂಪತಿಗೆ 2 ಹೆಣ್ಣು ಮಗು, 1 ಗಂಡು ಮಗು ಇತ್ತು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಆಸಿಫ್ ಪರಸ್ತ್ರೀ ಸಹವಾಸವನ್ನ ಮಾಡಿ ಹಿಂಸೆಯನ್ನ ನೀಡ್ತಾ ಇದ್ದ ಹೆಂಡತಿಗೆ. ಕಾಲೇಜು ಸ್ನೇಹಿತರಿಗೆ ಪತ್ನಿ ಮಾಡಿದ್ದ ಮೆಸೇಜ್ ನೋಡಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದ. ಪತ್ನಿ ಶೀಲವನ್ನ ಶಂಕಿಸಿ ಪದೇ ಪದೇ ಕಿರುಕುಳವನ್ನ ನೀಡ್ತಾ ಇದ್ದ ಆಸಿಫ್ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇವರಿಬ್ಬರ ಸ್ಟೋರಿ ಭಯಾನಕವಾಗಿದೆ. ಪತಿಯಿಂದ ದೂರವಾದ್ರೂ ಕೂಡ ಅತ್ತೆ ಮನೆಗೆ ಬಂದು ಹಲ್ಲೆಯನ್ನ ತಲೆ, ಬೆನ್ನು, ಭುಜಕ್ಕೆ ತಲ್ವಾರ್ನಿಂದ ದಾಳಿ ಮಾಡಿದ್ದ ಆಸಿಫ್ ಎನ್ನುವ ಮಾಹಿತಿ ಸಿಗ್ತಾ ಇದೆ. ತಡೆಯಲು ಬಂದ ಅತ್ತೆ ಪರ್ವಿನ್ ಮೇಲೂ ಆಸಿಫ್ನಿಂದ ಹಲ್ಲೆ ಮಾಡಲಾಗಿದೆ. ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ತಾಯಿ ಹಾಗೂ ಮಗಳು ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಪತ್ನಿಯ ಶೀಲವನ್ನ ಶಂಕಿಸಿ ಹಲ್ಲೆಯನ್ನ ಮಾಡಲಾಗಿದೆ. ಪತ್ನಿ ಹಾಗೂ ಅತ್ತೆಯ ಮೇಲೆ ಅಳಿಯ ಇದೀಗ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಮದುವೆ ಮಾಡಿ ಬೇರೆ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದ ಅವನು. ಅದಕ್ಕೆ ಈ ಹುಡುಗಿ ನಮ್ಮ ಹುಡುಗಿನೂ ತಪ್ಪು ಮಾಡಿಬಿಟ್ಟು ಬೇರೆಯವ್ರಿಗೆ ಮೆಸೇಜ್ ಮಾಡಿದ್ಲು. ಅವ್ರಿಗೆ ಹೊಡೆದು ತೊಗೊಂಡು ಬಂದು ನಮ್ಮ ಮಗಳನ್ನ ಬಿಟ್ಟು 8 ತಿಂಗಳಾಯಿತು ಮನೆಗೆ ತೊಗೊಂಡು ಬಂದುಬಿಟ್ಟು. ತಿರ್ಗಾ ಮೊನ್ನೆ 3 ಸತಿ ನಮ್ಮಲ್ಲೇ ಅಟ್ಯಾಕ್ ಮಾಡಿದ ಅವನು. ನನಗೆ ಒಂದು ಸತಿ ಹೊಡೆದು ತಲೆಯಲ್ಲಿ ಮಾರ್ಕ್ ಹಾಕಿದ್ದಾನೆ, ತಲೆ ತೊಗೊಂಡು ಬಂದು ಹೊಡೆದಿದ್ದು. ಆವಾಗ ಸುಮ್ಮನೆ ಇದ್ಬಿಟ್ಟು ಈ ಸತಿ ತೊಗೊಂಡು ಬಂದು ಯಾರು ಇಲ್ದಿಲ್ಲ ನೋಡಿ ನಮಗೆ ಬಂದು ಈ ಥರ ಮಾಡಿದ್ದಾನೆ ನೋಡಿ. ಮಚ್ಚ ಎತ್ಕೊಂಡು ಲಾಂಗ್ ಎತ್ಕೊಂಡು ಬಂದು ಹೊಡೆದಿರೋದು. ಇದು ಈ ಥರ ಮಾಡಿರೋದು ಮಾಡಿ ಇದು ಮಂಗಳವಾರ ಮಾಡಿರೋದು ಸರ್. ಇದು ಯಾರು ಇಲ್ದಿರೋ ಟೈಮಲ್ಲಿ ಬಂದು ಈ ಥರ ಮಾಡಿಬಿಟ್ಟು ಹೋಗಿದ್ದಾನೆ ಸರ್ ಅವನು. ಅವನಿಗೆ ಸಾಯಿಸೋಣ ಅವಳು ಇರಬಾರ್ದು ಅಂತ ಮಾಡಿರೋದು ಸರ್ ಅವನು. ನಮ್ಮ ಹುಡುಗಿ ಆಸಿಫ್ ಪಾಷಾ ಅವನು ಏನು ಕೆಲಸ ಮಾಡ್ತಾರಂತ ಗೊತ್ತಿಲ್ಲ ಸರ್. ನಾವು ಅವ್ರಿಗೆ ಮಾತಾಡ್ತಾ ಇದ್ದಿಲ್ಲ, ಅವನ ಹತ್ರ ಅವ್ರ ಮನೆಗೂ ಹೋಗ್ತಾ ಇದ್ದಿಲ್ಲ ನಾವು. ಆಮೇಲೆ ಈ ಕೆಲಸ ಮಾಡಿ ನಮ್ಮ ಅಣ್ಣ ಸತ್ತೋಗ್ಬಿಟ್ಮೇಲೆ 3 ದಿವಸಕ್ಕೆ ಈ ಥರ ಮಾಡಿ ನಮ್ಮ ಮಗಳನ್ನ ತೊಗೊಂಡು ಬಂದುಬಿಟ್ಟು 8 ತಿಂಗಳಾಯಿತು. ಮದುವೆ ಆಗಿ 10 ವರ್ಷ ಸರ್. 10 ವರ್ಷ ಆಯಿತು. ಈ ವರ್ಷದಿಂದ ಈ ಥರ ಮಾಡ್ತಾ ಇದ್ದಾನೆ ಸರ್ ಅವನು. कौन मिनट है उधर?